ಬೆಂಗಳೂರಿನಲ್ಲಿ ಭಲೆ ಟೀಚರ್ ಫುಲ್ ಟಾರ್ಚರ್. ಕಿಸ್ಸಿಂಗ್ ಬಲೆಗೆ ಬಿದ್ದ ರಾಜಸ್ಥಾನ ಉದ್ಯಮಿ ಈಗ ಫುಲ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದು ಹನಿ ಟ್ರ್ಯಾಪ್ ಗ್ಯಾಂಗ್ ಇದೆ. ಕಿಸ್ಸಿಂಗ್ ಬಲೆಗೆ ಬಿದ್ದಂತಹ ರಾಜಸ್ಥಾನದ ಉದ್ಯಮಿ ಫುಲ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ವಿಡಿಯೋ ಫೋಟೋ ತೋರಿಸ್ಬಿಟ್ಟು 15 ಲಕ್ಷಕ್ಕೆ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಚಾಟಿಂಗು, ಡೇಟಿಂಗು, ಕಿಸ್ಸಿಂಗು, ಕೊನೆಗೆ ಉದ್ಯಮಿ ಫುಲ್ ಶೇಕಿಂಗು. ಟೀಚರ್ ಶ್ರೀದೇವಿ, ಗಣೇಶ್ ಕಾಳೆ, ಸಾಗರ್ ಮೊರೆ ಅರೆಸ್ಟ್ ಆಗಿದ್ದಾರೆ. ಒಂದು ಮುಚ್ಚಿನ ಕಥೆ ಇದು ನೋಡಿ. ಬೆಂಗಳೂರಿನಲ್ಲಿ ಭಲೆ ಟೀಚರು ಶ್ರೀದೇವಿ ಅವರ ರೀಲ್ಸ್ಗಳನ್ನು ನೀವು ಗಮನಿಸಬಹುದು. ಇನ್ನು ಮಕ್ಕಳಿಗೆ ಏನು ಪಾಠ ಮಾಡ್ತಾರೋ ಅದಂತೂ ಗೊತ್ತಿಲ್ಲ. ಇವರು ಒಂದು ಕಿಂಡರ್ ಗಾರ್ಡನ್ ನಡೆಸ್ತಾ ಇರ್ತಾರೆ. ರಾಜಸ್ಥಾನದ ಒಬ್ಬ ಉದ್ಯಮಿ ಇವರ ಬಲೆಗೆ ಬೀಳ್ತಾರೆ. ಅದಾದ್ಮೇಲೆ ಆ ಉದ್ಯಮಿಗೆ ಫುಲ್ ಟಾರ್ಚರ್ ಕೊಡ್ತಾರೆ ಈ ಮಿಸ್ಸಮ್ಮ ಶ್ರೀದೇವಿ ಉದ್ಯಮಿಗೆ ಟ್ರ್ಯಾಪ್ ಮಾಡಿದೆ. ರೋಚಕ ಕಹಾನಿ. ಯಾವ ರೀತಿಯ ಉದ್ಯಮಿಯನ್ನ ಈ ಶ್ರೀದೇವಿ ಟ್ರ್ಯಾಪ್ ಮಾಡಿದ್ರು ಗೊತ್ತಾ? ನೈಸಾಗಿ ಮಾತಾಡಿ ಸಂಕಷ್ಟದ ಅಳಲನ್ನ ತೋಡ್ಕೊಂಡು ಬಲೆ ಬೀಸಿದ್ರು. ಬಲೆಯಿಂದ ಬಿದ್ದಂಥ ಬಳಿಕ ಗಣೇಶ್ ಮತ್ತು ಸಾಗರ್ ಜೊತೆ ಬೆದರಿಕೆ ಹಾಕ್ತಾರೆ ಸೇರ್ಕೊಂಡು. ತನ್ನ ಮಕ್ಕಳಿಗೆ ಡ್ಯಾನ್ಸ್ ಮತ್ತು ಟ್ಯೂಷನ್ಗೆ ಅಂತ ಉದ್ಯಮಿ ಟೀಚರ್ ಹತ್ರ ಕಳಿಸ್ತಾ ಇದ್ರು. ಮಕ್ಕಳನ್ನ ಕರ್ಕೊಂಡು ಬರೋದಕ್ಕೆ ಬಿಡೋದಕ್ಕೆ ಅಂತ ಹೋದಾಗ ಇವರಿಬ್ರು ಮಧ್ಯೆ ಸ್ವಲ್ಪ ಸಲಿಗೆ ಬೆಳೆದಿತ್ತು. ಕಷ್ಟ ಇದೆ ಅಂತ ಹೇಳಿ 2 ಲಕ್ಷ ರೂಪಾಯಿ ಸಾಲ ಪಡ್ಕೊಂಡಿದ್ರು ಆ ಉದ್ಯಮಿ ಹತ್ರ ಈ ಟೀಚರು. ಹಣ ವಾಪಸ್ ಕೊಡದೆ ಮಕ್ಕಳ ಶುಲ್ಕದಲ್ಲಿ ಕಡಿತ ಮಾಡ್ಕೊಳ್ತೀನಿ ಅಂತ ಮನವಿ ಮಾಡ್ಕೊಂಡಿದ್ರು. ಅದಾದ್ಮೇಲೆ ನಮ್ಮ ತಂದೆ ಕಾಲು ನೋವಿದೆ, ಚಿಕಿತ್ಸೆ ಮಾಡಿಸ್ಬೇಕು ಅಂತ ಹೇಳಿ ಮತ್ತೆ 2 ಲಕ್ಷ ಸಾಲ ಮಾಡ್ತಾರೆ. ಆಗ ಇನ್ನು ಸ್ವಲ್ಪ ಸಲಿಗೆ ಹೆಚ್ಚಾಗಿ ಮಿಸ್ಸಮ್ಮನ ಜೊತೆ ಮಾತಾಡೋದಕ್ಕೆ ಟೀಚರು ಪ್ರತ್ಯೇಕ ಸಿಮ್ಮನ್ನು ಕೂಡ ಬಳಸ್ತಾ ಇರ್ತಾರೆ. 935389 ಆ್ಯಂಡ್ XXXX ಆ್ಯಂಡ್ ಸೊ ನಂಬರನ್ನು ಬಳಸ್ತಾ ಇರ್ತಾರೆ. ಆ ನಂಬರಿಂದ ಚಾಟಿಂಗು, ಟಾಕಿಂಗು ಎಲ್ಲವೂ ಕೂಡ ಮುಂದುವರಿತಾ ಇರುತ್ತೆ. ಕಳೆದ ಜನವರಿ 5ರಂದು ಕರೆ ಮಾಡಿ ಮಕ್ಕಳು ಯಾಕೆ ಸರ್ ಟ್ಯೂಷನ್ಗೆ ಬರ್ತಾ ಇಲ್ಲ ಅಂತ ಈ ಟೀಚರ್ ಕೇಳ್ತಾರೆ ಆ ಉದ್ಯಮಿಗೆ. ಆಗ ಮಕ್ಕಳು ಹೆಂಡತಿಯ ಜೊತೆಗೆ ರಾಜಸ್ಥಾನಕ್ಕೆ ಒಂದು ಮದುವೆಗೆ ಹೋಗಿದ್ದಾಗಿ ಆ ಉದ್ಯಮಿ ತಿಳಿಸ್ತಾರೆ. ಸಿಕ್ತು ಚಾನ್ಸು, ಇದೇ ಒಳ್ಳೆ ಟೈಮು ಅಂತ ಹೇಳ್ಬಿಟ್ಟು ಆ ಮಿಸ್ಸಮ್ಮ ಶ್ರೀದೇವಿ ಖತರ್ನಾಕ್ ಸ್ಕೆಚ್ ಹಾಕ್ತಾರೆ. ನಿನ್ನ ಜೊತೆ ನಾನು ಎಲ್ಲಾ ರೀತಿ ಸಹಕರಿಸ್ತೀನಿ, 15 ಲಕ್ಷ ಕೊಡು ಅಂತ ಆಫರ್ ಇಡ್ತಾರೆ. ನನಗೆ ದುಡ್ಡಿನ ಅಗತ್ಯ ತುಂಬಾನೇ ಇದೆ ಅಂತ ಶ್ರೀದೇವಿ ಹೇಳಿದ್ರಂತೆ. ಆದರೆ ಮಿಸ್ಸಮ್ಮ ಶ್ರೀದೇವಿ ಅವರ ಆಫರ್ ಅನ್ನ ತಿರಸ್ಕರಿಸಿದ್ದಾಗಿ ಉದ್ಯಮಿ ಹೇಳಿದ್ದಾರೆ. ಆದರೆ ಜನವರಿ 12 ಮತ್ತು 13ರಂದು ಮನೆಗೆ ಬಂದಿದ್ರಂತೆ ಈ ಮಿಸ್ಸಮ್ಮ. ಮನೆಗೆ ಬಂದು ಒಂದು ಕಿಸ್ ಕೊಟ್ಟಿದ್ರಂತೆ. ಅದಾದ್ಮೇಲೆ 50,000 ಕೊಟ್ಟು ಕಳಿಸಿದ್ದಂತೆ ಉದ್ಯಮಿ. ಆ ರಹಸ್ಯವನ್ನ ರೆಕಾರ್ಡ್ ಮಾಡಿಕೊಂಡು ಈಗ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಶ್ರೀದೇವಿ ಅಂತ ಕಂಪ್ಲೇಂಟ್ ಅನ್ನ ನೀಡಲಾಗಿದೆ. ನೋಡಿ ಏನಕ್ಕೆ ಬೇಕಾಗಿತ್ತು. ಉದ್ಯಮಿ FIR ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ. ತನ್ನ ಮಕ್ಕಳನ್ನ ಶ್ರೀದೇವಿಯ ಪ್ಲೇ ಹೋಮ್ಗೆ ಕರ್ಕೊಂಡು ಬರೋದು ಮಾಡ್ತಾ ಇದ್ರಂತೆ. ರಾಕೇಶ್ನಿಂದ ಶಾಲೆ ನಿರ್ವಹಣೆಗೆ ಅಂತ ಹೇಳಿ 2 ಲಕ್ಷ ಸಾಲವನ್ನ ಶ್ರೀದೇವಿ ಪಡ್ಕೊಂಡಿರ್ತಾರೆ. ಅದಾದ್ಮೇಲೆ ತನ್ನ ತಂದೆಗೆ ಕಾಲು ನೋವಿದೆ, ಚಿಕಿತ್ಸೆ ಕೊಡಿಸ್ಬೇಕು ಅಂತ ಪುನಃ 2 ಲಕ್ಷ ಸಾಲವನ್ನ ಪಡ್ಕೊಂಡಿರ್ತಾರೆ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಒಂದು ಕಡೆ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ನ ಸದ್ದು ಜೋರಾಗಿ ಕೇಳಿಸ್ತಾ ಇದ್ರೆ, ಬೆಂಗಳೂರಿನಲ್ಲಿ ಒಂದಷ್ಟು ಹನಿ ಟ್ರ್ಯಾಪ್ ಗ್ಯಾಂಗ್ಗಳು ಆಕ್ಟಿವ್ ಆಗಿದ್ದಾವೆ ಅನ್ನೋದೇನು ಸುಳ್ಳಲ್ಲ. ಈಗ ಕಿಂಡರ್ ಗಾರ್ಡನ್ ನಡೆಸಿದಂತಹ ಶ್ರೀದೇವಿ ಅನ್ನುವಂಥ ಒಬ್ಬ ಟೀಚರು ಉದ್ಯಮಿ ರಾಕೇಶ್ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಸದ್ಯದ ಅಪ್ಡೇಟ್ಸ್ ವೆಂಕಟೇಶ್. ಸಿಂಧೂರ ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಕಿಂಡರ್ ಗಾರ್ಡನ್ ನಡೆಸ್ತಾ ಇದ್ದಂತಹ ಒಂದು ಶ್ರೀದೇವಿ ಅನ್ನುವಂತಹ ಒಂದು ಟೀಚರ್ ಏನಿದ್ದಾರೆ, ಇವರೇ ಈ ಒಂದು ಓನರ್ ಕೂಡ ಆಗಿರ್ತಾರೆ. ಸೊ ಇಲ್ಲಿಗೆ ಯಾವಾಗೂ ಮಕ್ಕಳನ್ನು ಕೂಡ ಬಿಡೋದಕ್ಕೆ ಸಾಕಷ್ಟು ಜನ ಪೇರೆಂಟ್ಸ್ ಬರ್ತಾ ಇರ್ತಾರೆ. ಅದರಲ್ಲಿ ರಾಕೇಶ್ ವೈಷ್ಣವ್ ಕೂಡ ಒಬ್ಬರು ತನ್ನ 3 ಜನ ಮಕ್ಕಳನ್ನು ಕೂಡ ಇದೇ ಒಂದು ಕಿಂಡರ್ ಗಾರ್ಡನ್ಗೆ ಸೇರಿಸಿರ್ತಾರೆ. ಅದಾದ ಬಳಿಕ ಈಕೆ ಸಪ್ರೇಟಾಗಿ ಒಂದು ಡ್ಯಾನ್ಸ್ ಮತ್ತು ಮ್ಯೂಸಿಕ್ ಕ್ಲಾಸನ್ನು ಕೂಡ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಆ ಸಂದರ್ಭದಲ್ಲಿ ಕೂಡ ಅಲ್ಲಿಗೆ ಕರ್ಕೊಂಡು ಬಿಡುವಂಥ ಸಂದರ್ಭದಲ್ಲಿ ಕೂಡ ಇಬ್ಬರ ನಡುವೆ ಕೂಡ ಸಾಕಷ್ಟು ಸಲಿಗೆ ಬೆಳೆದಿರ್ತದೆ. ಅದಾದ ಬಳಿಕ ನಂಬರನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡುವಂಥ ಮಟ್ಟಕ್ಕೂ ಕೂಡ ಹೋಗಿರುತ್ತೆ. ಹಾಗೆ ಚಾಟ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಹೀಗೆ ಕ್ರಮೇಣ ಕಾಲ ಕಳೆದಂತೆ ಕೂಡ ಇಬ್ಬರ ನಡುವೆ ಕೂಡ ಸಾಕಷ್ಟು ಸಲಿಗೆ ಕೂಡ ಬೆಳೆದಿರುತ್ತೆ. ಸೊ ತನ್ನ ಒಂದು ಕ್ಲಾಸ್ನಲ್ಲಿ ಏನೊಂದು ಸ್ಕೂಲ್ ನಡೆಸ್ತಾ ಇರುವಂಥದ್ದು, ಅದಕ್ಕೆ ಒಂದು ಆರ್ಥಿಕವಾಗಿ ಸಂಕಷ್ಟ ಎದುರಾಗಿದೆ. ಸೊ ಹಣದ ಅವಶ್ಯಕತೆ ಇದೆ, ಹಣವನ್ನು ಸಹಾಯ ಮಾಡಿ ಅಂತ ಹೇಳಿ ಕೇಳ್ತಾರೆ. ಆ ಸಂದರ್ಭದಲ್ಲಿ 2 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಹಣವನ್ನು ಪಡೆದುಕೊಂಡ ನಂತರ ಕೂಡ ಈಕೆ ಹಣವನ್ನು ಕೊಟ್ಟಾದ ಬಳಿಕ ಕೂಡ ಮತ್ತೆ ಹಣವನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಆಕೆ ಒಂದು ಆಫರನ್ನು ಕೂಡ ಕೊಡ್ತಾಳೆ, ಅಂದರೆ ಶಾಲೆಗೆ ಒಂದು ಪಾರ್ಟ್ನರ್ ಆಗಿ ಅಂತ ಹೇಳಿ. ಸೊ ಅದಕ್ಕೂ ಕೂಡ ಆತ ಒಪ್ಕೊಂಡು ಸುಮಾರು 15 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾನೆ. ಅಂದರೆ ತನ್ನ ತಂದೆಗೆ ಹುಷಾರಿಲ್ಲ, ಹಣವನ್ನು ಕೊಡಿ, ವಾಪಸ್ ಕೊಡ್ತೀನಿ ಅಂತೇಳಿ. ಇದಾದ ಬಳಿಕ ಈಕೆ ಹಣವನ್ನು ಪಡೆದುಕೊಂಡ ನಂತರ ಹಣವನ್ನು ಕೇಳಿದಂಥ ಸಂದರ್ಭದಲ್ಲಿ ಈಕೆ ಹಣವನ್ನು ಕೊಡೋದಾಗಿ ಬದಲಾಗಿ ತನ್ನ ಜೊತೆ ಎಲ್ಲ
ಎಲ್ಲ ರೀತಿಯಲ್ಲೂ ಕೂಡ ಸಹಕರಿಸ್ತೇನೆ, ನನ್ನ ಜೊತೆಗೆ ಹಣವನ್ನು ಏನು ಕೊಟ್ಟಿದ್ದೀರಾ ಅದನ್ನು ಮುಂದೆ ಸಹಾಯ ಮಾಡಿ ಅಂತ ಹೇಳಿ ಕೂಡ ಕೇಳ್ತಾರೆ. ಹಾಗೆ ಅದನ್ನು ಕೂಡ ಒಪ್ಕೊಂಡಿರ್ತಾನೆ. ಆರಂಭದಲ್ಲಿ ಈತ ತಿರಸ್ಕಾರ ಮಾಡಿದ್ರು ಕೂಡ ಮತ್ತೆ ನಯವಾಗಿ ಆತನನ್ನು ಬಲೆಗೆ ಬಿಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈತನ ಕುಟುಂಬ ಕೂಡ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಕೂಡ ಈಕೆ ಮನೆಗೆ ಆತನನ್ನು ಕರೆ ಮಾಡಿ ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಸಪ್ರೇಟಾಗಿ ಇವರಿಬ್ಬರು ಮಾತಾಡೋದಕ್ಕೋಸ್ಕರ ಒಂದು ಸಪ್ರೇಟ್ ಸಿಮ್ ಕಾರ್ಡನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಸೊ ವಿಡಿಯೋ ಕಾಲ್ ಆಗಿರ್ಬೋದು, ವಾಟ್ಸಪ್ ಚಾಟ್ಗಳಾಗಿರ್ಬೋದು ಎಲ್ಲವನ್ನು ಅದರಲ್ಲೇ ಕೂಡ ಮಾಡ್ತಾ ಇರ್ತಾರೆ. ಮನೆಗೆ ಹೋದಂಥ ಸಂದರ್ಭದಲ್ಲಿ ಈಕೆ ಆತನ ಬಳಿ ಏನು ಒಂದು ಹಣವನ್ನು ಪಡೆದಿರ್ತಾಳೆ. ಆ ಸಂದರ್ಭದಲ್ಲಿ 50,000 ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾನೆ. ಆಗ ಆಕೆ ಒಂದು ಕಿಸ್ಸನ್ನು ಕೊಟ್ಟಿರ್ತಾಳೆ, ಕೇಳಿದಂಥ ಸಂದರ್ಭದಲ್ಲಿ ನಿನ್ನ ಜೊತೆ ಸಹಕಾರವನ್ನು ಮಾಡ್ತೇನೆ ಅಂತೇಳಿ. ಈ ಎಲ್ಲವನ್ನು ಕೂಡ ಬ್ಲಾಕ್ ಮೇಲ್ ಮಾಡುವ ಉದ್ದೇಶದಿಂದಾಗಿ ಕೂಡ ವಿಡಿಯೋವನ್ನು ಮಾಡಿಕೊಂಡು ಆತನ ಜೊತೆ ಕಳೆದಂಥ ಖಾಸಗಿ ಕ್ಷಣಗಳೇನಿದೆ ಅದನ್ನು ಕೂಡ ವಿಡಿಯೋವನ್ನು ಮಾಡಿ ಇಟ್ಕೊಂಡಿರ್ತಾಳೆ. ಸೊ ಅದನ್ನು ತೋರಿಸಿ ಆತನಿಗೆ ಬೆದರಿಕೆ ಕಾಲುಕುವ ಕೆಲಸವನ್ನು ಮಾಡ್ತಾರೆ. ಅಂದರೆ ಆತ ಈಗ ಸದ್ಯಕ್ಕೆ ಸಂಬಂಧಪಟ್ಟಂತೆ 3 ಜನರನ್ನು ಕೂಡ ಈಗ ವಶಕ್ಕೆ ಪಡೆದು ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.